ನಮಸ್ಕಾರ. ಈ ದಿನ ನಾವು ಶ್ರೀರಂಗಪಟ್ಟಣದ ಒಂದು ದ್ವೀಪದ ಕೋಟೆಗಳ ಸುತ್ತಮುತ್ತ ಇರತಕ್ಕಂಥ ಒಂದು ಕುರುಹು ಇತ್ತೀಚೆಗಷ್ಟೇ ಪತ್ತೆಯಾದಂಥ ಕಾಳೇಗೌಡ ಬತೇರಿ ಎಂಬ ಈ ಒಂದು ಐತಿಹಾಸಿಕ ಸ್ಥಳದಲ್ಲಿ ಬಂದು ನಾವು ನಿಂತಿದ್ದೀವಿ. ಬಂಧುಗಳೇ, ಇಲ್ಲಿಗೆ ಬರಬೇಕಾದ್ರೆ ಯಾವುದೇ ರೀತಿಯಾದಂಥ ಮಾರ್ಗಗಳಿಲ್ಲ. ಯಾಕೆ ಅಂದರೆ ಸುತ್ತಲೂ ಕಂತಕಗಳಿದ್ದು ಈ ಕಂತಕಗಳ ಮಧ್ಯೆ ಈ ಒಂದು ಬತೇರಿಯನ್ನು ನಿರ್ಮಾಣ ಮಾಡಲಾಗಿರ್ತದೆ. 1934ರಲ್ಲಿ ಏನು ಭಾರತೀಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಆಧಾರರಹಿತವಾದರಲ್ಲಿ ಇದು ಕಾಳೇಗೌಡ ಬತೇರಿ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಹರ್ಷವರ್ಧನ ಅಂತೇಳಿ ಅವರೊಬ್ಬರು ಈ ಒಂದು ಶ್ರೀರಂಗಪಟ್ಟಣದ ಸಂಶೋಧಕರು ನಮಗೆ ವಿಚಾರವನ್ನು ಕೊಡ್ತಾರೆ. ಅದನಂತರದಲ್ಲಿ ನಾವು ಇಲ್ಲಿಗೆ ಒಂದು ಭೇಟಿಯನ್ನು ಕೊಟ್ವಿ. ಬಂದಾಗ ಇಲ್ಲಿಗೆ ಒಳಗಡೆ ಬರ್ತಕ್ಕಂಥ ಸ್ಥಳಗಳೇ ಇರಲಿಲ್ಲ. ಈ ದಿನ ಅಷ್ಟೇ ನಾವು ಪತ್ರಕರ್ತರಾದಂಥ ಲೋಕೇಶ್ ಸರ್ ಅವ್ರನ್ನ ಮತ್ತು ಈ ನಮ್ಮ ಮುಸ್ಲಿಂ ಸೌಹಾರ್ದ ವೇದಿಕೆಯ ಅಧ್ಯಕ್ಷರಾದಂಥ ಅಫ್ಸರ್ ಸರ್ನ, ಹಾಗೆ ಶುಕೂರ್ ಸರ್, ಹಾಗೆ ನಮ್ಮ ಅಬ್ದುಲ್ ಸರ್ನ ನಾವು ಹೀಗೆ ಕರೆದು ಹೀಗೆ ಇಂಥ ಒಂದು ಸ್ಥಳಕ್ಕೆ ನಾವು ಭೇಟಿಯನ್ನು ಕೊಡೋಣ ಅಂತಾಗಿ ಕೇವಲ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೋಡೋಕ್ಕೆ ಬಂದಂಥ ಈ ಒಂದು ತಂಡ ಈಗ ಈ ಎರಡು ಕಮಾನುಗಳನ್ನು ಕಾಣುವಂತೆ ಸ್ಪಷ್ಟತೆಯನ್ನು ಮಾಡಿದ್ದೀವಿ. ಬಂಧುಗಳೇ, ನಾನು ಶ್ರೀರಂಗಪಟ್ಟಣ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಸ್ಮಾರಕಗಳು ನಮ್ಮ ಆಸ್ತಿಗಳು. ಇದು ನಮ್ಮ ಮುಂದಿನ ಪೀಳಿಗೆಗೆ ಉಳಿಸ್ಕೋಬೇಕಾದಂಥ ಇಂಥ ಒಂದು ಸ್ಮಾರಕಗಳನ್ನು ರಕ್ಷಣೆ ಮಾಡೋದರಲ್ಲಿ ಹಾಗೂ ಸ್ವಚ್ಛತೆ ಮಾಡೋದರಲ್ಲಿ ತಾವೆಲ್ಲರೂ ಒಗ್ಗೂಡಬೇಕು ಅಂತ ನಾನು ಶ್ರೀರಂಗಪಟ್ಟಣದ ಜನತೆಗೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಧನ್ಯವಾದ. ಫೋಟೋ ಮಾಡಿ.